ನಟ ದರ್ಶನ್ಗೆ ಆಪರೇಷನ್ ನಡೆಯೋದು ಡೌಟಾ? ಏನ್ರ ಕರ್ಮ, ಈ ಹೆಂಗಸ್ರೆಲ್ಲ ನನ್ನ ಲೈಫಲ್ಲಿ ಬೆಕ್ಕಟ್ಟ ಬಂದಂಗೆ ಬರ್ತಾರಲ್ಲ. ಪ್ರತಿಯೊಬ್ಬರಿಗೂ ಕಾಡ್ತಾ ಇರುವಂತ ಒಂದು ಪ್ರಶ್ನೆ, ಆಪರೇಷನ್ ಯಾವಾಗ, ಆಪರೇಷನ್ ಯಾವಾಗ, ಆಪರೇಷನ್ ಯಾವಾಗ? ಯಾಕಂದ್ರೆ ಕೋರ್ಟ್ ಮಧ್ಯಂತರ ಜಾಮೀನು ಕೊಟ್ಟಿದ್ದು ಆಪರೇಷನ್ ಮಾಡಿ ಅಂತಂದ್ಬಿಟ್ಟು ಈಗ ರೆಗ್ಯುಲರ್ ಬೇಲ್ ಕೊಟ್ಟಿದ್ದು. ಹಾಗಿದ್ರೆ ಆಪರೇಷನ್ ಇಲ್ವಾ? ಒಂದು ಕಡೆ ಜನರಿಗೆ ಹಾಗಿದ್ರೆ ಕೋರ್ಟ್ಗೆ ಈಗ ಒಂದು ಕೋರ್ಟ್ಗೆ ಜಗಜ್ಜಾಹಿರ್ ಹಾಕುವಂಥ ರೀತಿಯಲ್ಲಿ ಸುಳ್ಳು ಹೇಳೋಕ್ಕಾಗತ್ತಾ? ಯಾಕೆ ಹೇಳಿದ್ರಿ ಅಂತ ಕೇಳತ್ತಲ್ಲ. ಒಂದು ವೇಳೆ ಯಾರಾದರೂ ಸರ್ಕಾರಗಳು ತಪ್ಪು ಮಾಡ್ತಾರೆ, ಚಾಟಿ ಬೀಸಿದ, ಯಾಕೆ ಹಂಗಾಯ್ತು ಅಂತೇಳಿ ಚಾಟಿ ಬೀಸಿದ, ಇದಕ್ಕೆ ಯಾರು PIL ಯಾರು ಹಾಕಲ್ವಾ? ಇಂತೆಲ್ಲ ಡೌಟ್ಗಳು ಬರ್ತಾ ಇದೆ. ಒಬ್ನೇ ನನ್ನ ಹಿಂದೆ ಬೇತಾಳಂತರ ಬಿದ್ದಿದ್ದಾನೆ ಅಂತ ಅನ್ಕೊಂಡಿದ್ದೆ, ಅದ್ರ ಜೊತೆಗೆ ನೀನು ಸೇರ್ಕೊಂಡ್ಬಿಟ್ಟ. ಅಯ್ಯೋ, ಎಲ್ಲ CV ನಾಗೇಶ್ವರ್ ವಾದ ಒಂದ್ಸರಿ ನೆನಪಾಗ್ತಾನೆ ಇರುತ್ತೆ. ಬೆನ್ನು ನೋವು, ಲಕ್ವ ಹೊಡೆದ್ಬಿಡುತ್ತೆ ಆಪರೇಷನ್ ಆಗದೆ ಇದ್ರೆ. ಲಕ್ವಾನು ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದಾರೆ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕು, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ದರ್ಶನ್ಗೇನು ಆಗೋದು ಬೇಡ, ಅದು ಬೇರೆ ವಿಚಾರ. ಬದುಕೋ ದಾರಿನ ಚೆನ್ನಾಗಿ ಕಲ್ತಿದ್ಯಾ? ಆ ಪ್ರಶ್ನೆ ಅದಲ್ಲ. ಯಾರಿಗೂ ಕೆಟ್ಟದ ಬಯಸಿ ಜಗತ್ತಲ್ಲಿ ಏನೂ ಆಗೋದಿಲ್ಲ ರೀ. ಆದ್ರೆ ಹೇಳಿದ್ರಲ್ಲ, ಒಂದು ರೇಣುಕಾ ಸ್ವಾಮಿಯನ್ನ ಆ ಥರ ಹತ್ಯೆ ಆದ ಕಾರಣಕ್ಕಾಗಿ ನೀವೆಲ್ಲ ಒಂದು ಸಮಾಜದಲ್ಲಿ ತುಂಬ ರೆಸ್ಪೆಕ್ಟ್ ಇರೋ ವ್ಯಕ್ತಿಗಳು ದೊಡ್ಡವರು ಸಣ್ಣತನಗಳನ್ನ ತೋರಿಸಬಾರ್ದು. ಚಲೋ ಮಾಫಿಯಾ, ಚಲೋ ಬೇಡ. ಹಾಗಿರುವಾಗ ನೀವು ಪಚ್ಚೆ ಸುಳ್ಳು ಅಂತಾರೆ ನಮ್ಮಲ್ಲಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮಂಗಳೂರು ಭಾಗದಲ್ಲಿ ಹಸಿರು ಹಸಿ ಸುಳ್ಳು, ನಮ್ಮಲ್ಲಿ ಪಚ್ಚೆ ಸುಳ್ಳು ಅಂತಾರೆ. ಹಸಿ ಸುಳ್ಳು. ಓಕೆನಾ? ಲಕ್ಕೋಡೈತೆ, ಮತ್ತೊಂದಾಗುತ್ತೆ, ಸಾಧ್ಯನೇ ಇಲ್ಲ, ತೆಗಿಬೇಕಾಗತ್ತೆ ಅಂತ ಹೇಳಿದವರು ಏನೂ ಇಲ್ಲ. ಅಕ್ಕಿ ಕೊಟ್ಬಿಡ್ತೇನೆ. ಇಂಜೆಕ್ಷನ್ ಇಲ್ಲ, ಬಾಲಿಶ್ ಇಲ್ಲ, ಮಧ್ಯಂತರ ಜಾಮೀನು ಸಿಕ್ತು, ಹಿಂಗೆಲ್ಲ ಮಂಗ ಮಾಡಬಹುದಾ ಅಂತ ಕೆಲವರಿಗೆ ಡೌಟ್ ಬರಕ್ಕೆ ಶುರು ಆಗುತ್ತೆ. ಜನಸಾಮಾನ್ಯರಿಗೆ ಅಂದ್ರೆ ನಿಮ್ಗೆ ಪವರ್ ಇದ್ರೆ, ದುಡ್ಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಮಂಗ ಮಾಡೋದಾ? ಕೋರ್ಟನ್ನೇ ಮಂಗ ಮಾಡೋದಾ? ಇದು ಹೆಂಗೆ? ಹಾಗಿದ್ರೆ ಕೋರ್ಟ್ ಅದಕ್ಕೆ ಏನಪ್ಪ ಇದು ಅಂತ ವಾಪಸ್ ಕೇಳಲ್ವಾ? ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಅದು ಏನಾಗುತ್ತೆ ಮತ್ತೊಂದು ಗೊತ್ತಿಲ್ಲ. ವ್ಯವಸ್ಥೆ ಈಗ ಅಲ್ಲಿ ದರ್ಶನ ಮತ್ತೊಂದು ಮಗದೊಂದು ಅಂತಲ್ಲ, ತಪ್ಪು ಮಾಡಿದವರಿಗೆ, ಅದು ಕೂಡ ಮೇರು ಸ್ಥಾಯಿಯಲ್ಲಿದ್ದವರಿಗೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟಿದೆ ಅಂತ ಹೇಳಿದಾಗ ಒಂದು ನಂಬಿಕೆ ಬರುತ್ತೆ. ಬಟ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈಗಾದಾಗ ಅವರನ್ನ ವಾಪಸ್ ಕರೆದು ಕೇಳೋದಕ್ಕೆ ಅವಕಾಶ ಇಲ್ವಾ? ಯಾಕಪ್ಪ ಯಾಕೆ ಮಾಡಿಲ್ಲ, ನೀವೆಲ್ಲ ಸುಳ್ಳು ಹೇಳಿದ್ದ ಅಂತ ಕೇಳಲಿಕ್ಕೆ ಅವಕಾಶ ಇಲ್ವಾ ಅಂತ ಹೇಳಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇದು ಅನೇಕರಲ್ಲಿ ಮೂಡ್ತಾ ಇರುವಂಥ ಪ್ರಶ್ನೆ. ಹಾಗಿದ್ರೆ ಏನು ಕಾನೂನಿನ ಕಣ್ಣಿಗೆ ಮಣ್ಣರಿಸೋದಕ್ಕೆ ಸಾಧ್ಯ ಇದೆಯಾ? ಪವರ್ ಇದ್ದರೆ ಇದನ್ನೇ ಒಬ್ಬ ಸಾಮಾನ್ಯ ದುಡ್ಡಿಲ್ಲದವನು ಅಥವಾ ಇನ್ಫ್ಲೂಯೆನ್ಸ್ ಇಲ್ಲದವನು ಮಾಡಿದ್ದಿದ್ರೆ ಜೀವನ ಪರ್ಯಂತ ಜೈಲಲ್ಲಿ ಇರಬೇಕಾಗಿತ್ತು. ಈ ದರಿದ್ರದ ಕೆಲಸನೇ ಎಷ್ಟು? ನಮ್ಮ ನೆಮ್ಮದಿ ಹಾಳು ಮಾಡೋದು, ಸಮಾಜದಲ್ಲಿ ನಮ್ಗಿರೋ ಗೌರವ ಪ್ರತಿಷ್ಠೆ ಎಲ್ಲ ನಾಶ ಮಾಡೋದು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.